ಕೆಲವೇ ಕ್ಷಣಗಳಲ್ಲಿ ಟ್ರಂಪ್ ಅತಿ ದೊಡ್ಡ ಘೋಷಣೆ ಮಾಡ್ತಾರೆ. ಟ್ರಂಪ್ ಏನು ಘೋಷಣೆ ಮಾಡ್ತಾರೆ? ಇಡೀ ಜಗತ್ತಿನ ಕಣ್ಣು ಈಗ ಟ್ರಂಪ್ ಮೇಲಿದೆ. ಜಗತ್ತಿಗೆ ಟೆನ್ಷನ್ ಆಗಿದೆ. ಯಾಕೆ ಗೊತ್ತಾ? ಟ್ರಂಪ್ ಬಹಳ ದೊಡ್ಡ ಘೋಷಣೆಯೊಂದನ್ನ ಮಾಡ್ತಾರಂತೆ. ಟ್ರಂಪ್ ಏನು ಘೋಷಣೆ ಮಾಡ್ತಾರೆ? ಇಂದು ರಾತ್ರಿ 8 ಗಂಟೆಗೆ ಟ್ರಂಪ್ ಬಿಗ್ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ. ಇರಾನ್ ಮೇಲಿನ ದಾಳಿ ಅತ್ಯಂತ ಕಠೋರವಾಗಿರಲಿದೆ. ಫಾಕ್ಸ್ ನ್ಯೂಸ್ ನಲ್ಲಿ ಮಾರ್ಕ್ ಲೆವೆನ್ ಸಂದರ್ಶನ ವೀಕ್ಷಿಸಿ. ಇರಾನ್ ಮೇಲೆ ದಾಳಿ ಯಾಕೆ ಅನ್ನೋದಕ್ಕೆ ಅಲ್ಲಿ ಉತ್ತರ ಸಿಗತ್ತೆ. ತೀವ್ರ ಸಂಚಲನ ಮೂಡಿಸಿದೆ ಈಗ ಟ್ರಂಪ್ ಹಾಕಿರುವಂತಹ ಬಿಗ್ ಪೋಸ್ಟ್. ಕೆಲವೇ ಕ್ಷಣಗಳಲ್ಲಿ ಟ್ರಂಪ್ ಅತಿ ದೊಡ್ಡ ಘೋಷಣೆಯೊಂದನ್ನ ಮಾಡಲಿದ್ದಾರಂತೆ. ಟ್ರಂಪ್ ಏನು ಘೋಷಣೆ ಮಾಡ್ತಾರೆ ಅನ್ನೋದಕ್ಕೆ ಇಡೀ ಜಗತ್ತೇ ಕಾಯ್ತಾ ಇದೆ. ಈಗ ಟೆನ್ಷನ್ ನಲ್ಲಿದೆ. ಇಂದು ರಾತ್ರಿ 8 ಗಂಟೆಗೆ ಟ್ರಂಪ್ ಬಿಗ್ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ. ಇರಾನ್ ಮೇಲಿನ ದಾಳಿ ಅತ್ಯಂತ ಕಠೋರವಾಗಿರಲಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ದಾಳಿ? ಫಾಕ್ಸ್ ನ್ಯೂಸ್ ನಲ್ಲಿ ಮಾರ್ಕ್ ಲೆವೆನ್ ಸಂದರ್ಶನವನ್ನ ವೀಕ್ಷಿಸಿ ಅಂತ ಇದ್ದಾರೆ. ಇರಾನ್ ಮೇಲೆ ದಾಳಿ ಯಾಕೆ ಅನ್ನೋದಕ್ಕೆ ಅಲ್ಲಿ ಉತ್ತರ ಸಿಗುತ್ತೆ. ರಾತ್ರಿ 8 ಗಂಟೆಗಾಗಿ ಕ್ಷಣಗಣನೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಟ್ರಂಪ್ ಅತಿ ದೊಡ್ಡ ಘೋಷಣೆಯೊಂದನ್ನ ಮಾಡುತ್ತಾರೆ. ಈಗ ಅವರು ಹಾಕಿರುವಂತಹ ಪೋಸ್ಟ್ ಭಾರಿ ಸಂಚಲನವನ್ನ ಮೂಡಿಸಿದೆ. ಏನು ಘೋಷಣೆ ಮಾಡ್ತಾರೆ ಟ್ರಂಪ್? ಜಗತ್ತಿಗೆ ಇನ್ಯಾವುದು ಕಾದಿದೆಯಪ್ಪ ಅನ್ನುವಂಥ ರೀತಿಯಲ್ಲಿ. ಯಾಕೆಂದ್ರೆ ಯುದ್ಧದ ಭೀಕರತೆ ಈ ರೀತಿಯಾಗಿ ಮುಂದುವರಿತಾ ಇದೆ. ಜೊತೆಗೆ ಇರಾನ್ ಕೂಡ ಅಮೆರಿಕಾದ ಬಹುದೊಡ್ಡ ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದೆ. ಈ ನಡುವೆ ಫಾಕ್ಸ್ ನ್ಯೂಸ್ ನಲ್ಲಿ ಮಾರ್ಕ್ ಲೆವಿನ್ ಸಂದರ್ಶನ ವೀಕ್ಷಿಸಿ. ರಾತ್ರಿ 8 ಗಂಟೆಗೆ ಬಹಳ ದೊಡ್ಡದೊಂದು ಅನೌನ್ಸ್ಮೆಂಟ್ ಆಗತ್ತೆ ಅನ್ನೋದಕ್ಕೆ ಇಡೀ ಜಗತ್ತೇ ಟೆನ್ಷನ್ ಅಲ್ಲಿದೆ. ಈಗ ಇನ್ಯಾವ ದಾಳಿಗೆ ಟ್ರಂಪ್ ಮುಂದಾಗ್ತಾರೆ? ದಾಳಿ ಇನ್ನೆಷ್ಟು ಭೀಕರವಾಗಿರಲಿದೆ? ಇದೆಲ್ಲವೂ ಕೂಡ ಈಗ ಟೆನ್ಷನ್ ಆಗಿ ಪರಿಣಮಿಸಿರುವಂತಹದ್ದು. ಏನು ಘೋಷಣೆ ಮಾಡ್ತಾರೆ ಟ್ರಂಪ್? ಯಾಕೆಂದ್ರೆ ಈಗಾಗಲೇ ಇರಾನ್ ಮೇಲಿನ ದಾಳಿಯ ಭೀಕರತೆಯನ್ನ ನೋಡಿದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಇರಾನ್ ದಾಳಿಗೆ ತುತ್ತಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ, ಸಂದೇಶವನ್ನ, ಸುಳಿವನ್ನ ಟ್ರಂಪ್ ಕೊಡ್ತಾ ಇದ್ದಾರೆ ಅನ್ಸುತ್ತೆ ಅವರ ಪೋಸ್ಟ್ ಮುಖಾಂತರ. ಕೊನೆಗೂ ಇರಾನ್ ನೆಲದಲ್ಲಿ ಸೇನೆ ಇಳಿಸುತ್ತಾ ಅಮೆರಿಕ? 20 ವರ್ಷದ ಬಳಿಕ ಅತಿ ದೊಡ್ಡ ಸೇನಾ ಜಮಾವಣೆ. ಇದೇ ಮೊದಲ ಬಾರಿಗೆ ಮಧ್ಯಪ್ರಾಚ್ಯದಲ್ಲಿ ಈ ಮಟ್ಟದ ಜಮಾವಣೆಯಾಗಿದೆ ಸೈನ್ಯದ್ದು. ಹರ್ಮುಜ್ ಜಲಸಂಧಿ ವಶಕ್ಕೆ ಅಮೆರಿಕ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದೆ. ಇರಾನ್ನಲ್ಲಿ ಭೂ ಕಾರ್ಯಾಚರಣೆಗೆ ಪೆಂಟಗನ್ ಸಿದ್ಧತೆ. ಇರಾನ್ ನೆಲದಲ್ಲಿ ಹಲವು ವಾರ ಭಾರ ಯುದ್ಧಕ್ಕೆ ಪ್ಲಾನ್ ಆಗ್ತಾ ಇದೆ. ಇರಾನ್ ಮೇಲಿನ ಅಮೆರಿಕದ ಮುಂದಿನ ದಾಳಿ ಬಹಳ ಭಯಾನಕವಾಗಿರುತ್ತೆ. ಇರಾನ್ ಸರ್ವನಾಶಕ್ಕೆ ಸಜ್ಜಾಗ್ತಿದೆಯಾ ಅಮೆರಿಕ? ಟ್ರಂಪ್ ಅಣ್ಣ ರಾತ್ರಿ 8 ಗಂಟೆ ಯಾವಾಗ ಆಗುತ್ತೆ ಅಂತ ಜಗತ್ತು ಕಾತರದಿಂದ ನೋಡ್ತಾ ಇದೆ. ಕೊನೆಗೂ ಇರಾನ್ ನೆಲದಲ್ಲಿ ಸೇನೆ ಇಳಿಸುತ್ತಾ ಅಮೆರಿಕ? 20 ವರ್ಷದ ಬಳಿಕ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸೇನೆ ಜಮಾವಣೆ ಆಗ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ. ಇದೇ ಮೊದಲ ಬಾರಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಸೇನಾ ಜಮಾವಣೆ ಆಗುವಂತದ್ದು. Over the past 36 hours, the United States and its partners have launched Operation Epic Fury, one of the largest, most complex, most overwhelming military offensives the world has ever seen. Nobody's seen anything like it. We have hit hundreds of targets in Iran, including Revolutionary Guard facilities, Iranian air defense systems. Just now it was announced that we knocked out 9 ships plus their naval building, all in a matter of literally minutes. Iran's formerly supreme leader, Ayatollah Khamenei, is dead. This wretched and vile man had the blood of hundreds and even thousands of Americans on his hands and was responsible for the slaughter of countless thousands of innocent people all across many countries. Last night, all over Iran, the voices of the Iranian people could be heard cheering and celebrating in the streets when his death was announced. The entire military command is gone as well, and many of them want to surrender into saving their lives. They want immunity. They're calling by the thousands. Combat operations continue at this time in full force, and they will continue until all of our objectives are achieved. We have very strong objectives. They could have done something 2 weeks ago, but they just couldn't get there. Earlier today, CENTCOM shared the news that 3 U.S. military service members have been killed in action.
As one nation, we grieve for the true American patriots who have made the ultimate sacrifice for our nation, even as we continue the righteous mission for which they gave their lives. We pray for the full recovery of the wounded and send our immense love and eternal gratitude to the families of the fallen. Over the past ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ? ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.